ಆನೇಕಲ್ ಪಟ್ಟಣದ ನ್ಯಾಯಾಲಯ ಸಂಕೀರ್ಣದ ಮುಂಭಾಗದಲ್ಲಿ ನೂತನವಾಗಿ ಆರಂಭಿಸಲಾಗಿರುವ ಆರ್ಎಸ್ ಅಸೋಸಿಯೇಟ್ಸ್ ವಕೀಲರ ಮತ್ತು ಸಲಹೆಗಾರರ ಕಚೇರಿಯನ್ನು ಅತ್ಯಂತ ವೈಭವದಿಂದ ಉದ್ಘಾಟಿಸಲಾಯಿತು. ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭದಲ್ಲಿ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾದ ಜಿಎಸ್ ಸಂಗ್ರೇಶಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಚೇರಿಯನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕರಿಗೆ ಕಾನೂನು ಅರಿವು ಮತ್ತು ನ್ಯಾಯದಾನ ಪ್ರಕ್ರಿಯೆಯಲ್ಲಿ ವಕೀಲರ ಪಾತ್ರ ಬಹುಮುಖ್ಯವಾಗಿದ್ದು, ನೂತನ ಕಚೇರಿಯು ಜನಸಾಮಾನ್ಯರ ಸಂಕಷ್ಟಗಳಿಗೆ ಸ್ಪಂದಿಸುವಂತಾಗಲಿ ಎಂದು ಶುಭ ಹಾರೈಸಿದರು. ವಕೀಲರಾದ ಆರ್ ಸತೀಶ್ ರವರು ನೂತನ ಕಚೇರಿ ಉದ್ಘಾಟನೆಯ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕಾನೂನು ಪದವಿ ಮುಗಿಸಿ ಹೊರಬರುವ ಜೂನಿಯರ್ ವಕೀಲರ ಸಂಖ್ಯೆ ಹೆಚ್ಚಿದೆ. ಅದರಲ್ಲೂ ವಿಶೇಷವಾಗಿ ಬಡತನದ ಹಿನ್ನೆಲೆಯಿಂದ ಬಂದ ವಿದ್ಯಾರ್ಥಿಗಳು ವಕೀಲ ವೃತ್ತಿಯಲ್ಲಿ ನೆಲೆ ಕಂಡುಕೊಳ್ಳಲು ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಅಂತಹ ಪ್ರತಿಭಾನ್ವಿತ ಯುವ ವಕೀಲರಿಗೆ ವೇದಿಕೆ ಕಲ್ಪಿಸಿ ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡುವ ನಿಟ್ಟಿನಲ್ಲಿ ಈ ಕಚೇರಿಯನ್ನ ತೆರೆಯಲಾಗಿದೆ. ಕೇವಲ ವಕೀಲರಿಗೆ ನೆರವಾಗುವುದು ಮಾತ್ರವಲ್ಲದೆ ಜನಸಾಮಾನ್ಯರಿಗೆ ಸುಲಭವಾಗಿ ಮತ್ತು ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಕಾನೂನು ಸಲಹೆ ಹಾಗೂ ನ್ಯಾಯ ಒದಗಿಸುವುದು ನಮ್ಮ ಸಂಸ್ಥೆಯ ಪ್ರಮುಖ ಗುರಿಯಾಗಿದೆ ಎಂದು ಅವರು ತಿಳಿಸಿದರು. ಇನ್ನು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸ್ಥಳೀಯ ಪ್ರಮುಖರು, ಸ್ನೇಹಿತರು, ಕುಟುಂಬಸ್ಥರು ಹಾಗೂ ವಕೀಲ ಸಂಘದ ಅಧ್ಯಕ್ಷರು, ಸದಸ್ಯರು ಮತ್ತು ಗಣ್ಯರು ಉಪಸ್ಥಿತರಿದ್ದರು. ತಮ್ಮ ನೂತನ ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಕರೆಸಿದರು. ಇವತ್ತು ನಾನು ಸಂತೋಷದಿಂದ ಭಾಳ ಖುಷಿಯಿಂದ ಅವರ ಕಚೇರಿಯನ್ನು ಉದ್ಘಾಟನೆ ಮಾಡ್ತಾಯಿದ್ದೇನೆ. ಪೂಜೆ ಪುನಸ್ಕಾರಗಳು ಆಗಿದ್ದಾವೆ ಮತ್ತು ಒಳಗಡೆ ನೋಡಿದಾಗ ಭಾಳ ಸುಸಜ್ಜಿತವಾಗಿ ನಮ್ಮ ಸತೀಶ್ ಅವರು ಕಚೇರಿಯನ್ನು ಹೊಂದಿದ್ದಾರೆ. ಒಳ್ಳೆಯ ಪುಸ್ತಕಗಳನ್ನು ಇಟ್ಟಿದ್ದಾರೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ದೇವಹಸ್ತ ದೇವತೆಯರ ಭಕ್ತ. ಹೀಗಾಗಿ ದೇವರು ಇವರಿಗೆ ಎಲ್ಲ ಸಂಪತ್ತನ್ನು ಕೊಟ್ಟು ಆಯುರಾರೋಗ್ಯ ಕೊಟ್ಟು ಆಶೀರ್ವದಿಸಲಿ ಅಂತ ಹೇಳಿ, ಮತ್ತು ಅವರ ಉದ್ಯೋಗ ವಕೀಲ ವೃತ್ತಿ ಇದೆಯಲ್ಲ ಇನ್ನೂ ಹೆಚ್ಚಕ್ಕೆ ಬೆಳೀಲಿ ಅಂತ ಹೇಳಿ ನಾನು ಇವತ್ತು ಆಶಿಸ್ತೀನಿ. ಧನ್ಯವಾದಗಳು. ನನ್ನ ವಕೀಲ ವೃತ್ತಿಯ ಆರಂಭದ ನಂತರ ಹೊಸದಾಗಿ ಒಂದು ವಕೀಲ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೀನಿ. ಈ ಕಚೇರಿಗೆ ನನ್ನ ಆತ್ಮೀಯರು, ನನ್ನ ಸ್ನೇಹಿತರು, ನಮ್ಮ ಎಲ್ಲ ವಕೀಲರು ಹಾಗೂ ಎಲ್ಲ ರಾಜಕಾರಣಿಗಳು ಹಾಗೂ ಮುಖ್ಯವಾಗಿ ರಾಜ್ಯ ಚುನಾವಣಾ ಆಯುಕ್ತರು ಆದಂಥ ಡಾಕ್ಟರ್ ಸಂಗ್ರೇಶ್ ಅವರು ಬಂದಿದ್ದರು. ಆಮೇಲೆ ನಮ್ಮ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ಸಹೋದರಿಯರು, ನಮ್ಮ ಬಂಧುಗಳೆಲ್ಲ ಬಂದು ಇವತ್ತು ನನ್ನ ಆಶೀರ್ವದಿಸಿದ್ದಾರೆ. ಈ ದಿನ ನಮಗೆ ತುಂಬ ಸಂತೋಷವಾದ ದಿನವಾಗಿದೆ. ಕಚೇರಿ ಮಾಡ್ಕೊಂಡಿದ್ದೀವಿ, ಸಮಾಜದಲ್ಲಿ ಒಳ್ಳೆಯ ಹೆಸರು ತೊಗೋಬೇಕು, ಉನ್ನತ ಮಟ್ಟಕ್ಕೆ ಬೆಳಿಬೇಕು. ಮತ್ತು ಜೂನಿಯರ್ಸ್ಗೆ ಇವತ್ತು ಭಾಳ ಕಷ್ಟಗಳಿದೆ. ಪ್ರೊಫೆಷನಲ್ಲಿ ಬಂದು ಜೂನಿಯರ್ಸು ಒಬ್ಬ ಸಕ್ಸಸ್ ಆಗೋದು ತುಂಬ ಕಷ್ಟ ಆಗಿದೆ. ಯಾಕಂದರೆ ಜೂನಿಯರ್ಸು ಅಡ್ವೊಕೇಟ್ಸು ತುಂಬ ಜಾಸ್ತಿ ಆಗಿದ್ದಾರೆ. ಈಗ ಪಾಪ ಬಡ ಮಕ್ಕಳು ಬಡತನದಿಂದ ಬಂದಂಥವ್ರ ವಕೀಲ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ವಕೀಲ ವೃತ್ತಿಗೆ ಬರ್ತಾಯಿದ್ದಾರೆ. ಪಾಪ ಅವರಿಗೆ ಒಂದು ನಿರ್ದಿಷ್ಟವಾದಂತಹ ಅರ್ನಿಂಗ್ ಮಾಡಿಸ್ಕೊಳೋಕ್ಕೆ ತುಂಬ ಕಷ್ಟ ಆಗಿದೆ. ಈಗ ಅಂಥ ವಕೀಲರಿಗೆ ನಮ್ಮ ಕೈಲಾದಂಥ ಸಹಾಯ ಮಾಡಿ ಅವನ ಜೂನಿಯರ್ಸ್ ಆಗಿ ನೇಮಕ ಮಾಡಿಕೊಂಡು ನಮ್ಮ ಕೈಲಾದಂಥ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ನನಗಿದೆ. ಹಾಗೂ ಆನೇಕಲ್ ವಕೀಲರ ಸಂಘದಲ್ಲಿ ಯಾವುದೇ ಯುವ ವಕೀಲರಿಗೆ ಏನೇ ತೊಂದರೆ ಆದರೂ ಕೂಡ ಮುಂದೆ ನಿಂತ್ಕೊಂಡು ಅವರ ಸಮಸ್ಯೆಗಳನ್ನು ಬಗೆಹರಿಸುವ ಮಟ್ಟಕ್ಕೆ ನಾವು ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶ ಕೂಡ ನಾನು ಇಟ್ಕೊಂಡಿದ್ದೀನಿ. ನನ್ನದು ವಕೀಲ ಸಮುದಾಯ, ಬೇರೆ ಯಾವ ಸಮುದಾಯನೂ ನಮ್ಮದಿಲ್ಲ. ಜಾತಿ ಮತ ಧರ್ಮ ಇಲ್ಲ. ನನಗಿರೋದು ಒಂದೇ ಒಂದು ಸಮುದಾಯ, ನಮ್ಮ ವಕೀಲರ ಸಮುದಾಯ. ವಕೀಲರ ಸಮುದಾಯಕ್ಕೆ ಯಾವಾಗ ಬೇಕಾದರೂ, ಎಂಥ ಟೈಮಲ್ಲಿ ಬೇಕಾದರೂ ಏನೇ ಸಹಾಯ ಮಾಡೋಕ್ಕೂ ಕೂಡ ನಾನು ಮುಂದೆ ಇರ್ತೀನಿ ಅಂಥೇಳಿ ಇವತ್ತು ನಮ್ಮ ಆಫೀಸ್ ಉದ್ಘಾಟನೆಯ ದಿನ ನಾನು ಹೇಳ್ತಾಯಿದ್ದೀನಿ.